ಜಗನ್ನಾಥದ ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ, ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಪ್ರಣಾಮಗಳು. ಜಗನ್ನಾಥದಾಸರು ಸರಸ್ವತಿಯನ್ನು ಸ್ತೋತ್ರ ಮಾಡ್ತಾ ಚತುರವದನ ರಾಣಿ ಅಂತ ಹೇಳಿದರು. ಆ ಚತುರವದನ ರಾಣಿ ಎಂಬುದರ ಹಿನ್ನೆಲೆ, ಅದರ ವಿಶಾಲವಾದ ಅರ್ಥವನ್ನು ನಾವು ಸ್ಪಷ್ಟ ಮಾಡಿದ್ವಿ. ಬ್ರಹ್ಮನ ಪತ್ನಿ ಅಂತ ಒಂದಿದ್ದರೆ ಜ್ಞಾನಿ ಶ್ರೇಷ್ಠಳು ಅಂತ ಒಂದರ್ಥ. ಅವಳ ಅದ್ಭುತವಾದ ಜ್ಞಾನ, ಅವಳಿಗೆ ಸಮಾನವಾಗಿರ್ತಕ್ಕಂಥ ಜ್ಞಾನಿಗಳು ಗರುಡ ಶೇಷರಿಂದ ಹಿಡ್ಕೊಂಡು ಯಾರೂ ಇಲ್ಲ ಎಂಬುದನ್ನು ಸ್ಪಷ್ಟ ಮಾಡಿದರು. ಅದಾದಮೇಲೆ ಮುಂದೆ ಹೇಳ್ತಾರೆ ಅತಿರೋಹಿತ ವಿಮಲ ವಿಜ್ಞಾನಿ ಅಂತ ಹೇಳಿದರು. ಅದನ್ನು ಕೂಡ ನಿನ್ನೆ ಚೆನ್ನಾಗಿ ನೋಡಿದ್ವಿ. ಇದು ಹೇಗೋದ, ಚತುರವದನ ರಾಣಿ ಆದ ಕಾರಣವೇ ಅವಳು ಅತಿರೋಹಿತ ವಿಮಲ ವಿಜ್ಞಾನಿ. ಜ್ಞಾನಿ ಶ್ರೇಷ್ಠಳಾದ ಕಾರಣವೇ ಅವಳ ಜ್ಞಾನ ಎಂದೆಂದು ತಿರೋಧಾನ ಹೊಂದೋದಿಲ್ಲ, ಅವಳ ಜ್ಞಾನದಲ್ಲಿ ಎಂದು ಕಳಂಕ ಬರೋದಿಲ್ಲ. ಸತ್ರಾಜಿತ್ತನ ಕತೆ ಕೇಳಿರಿ ನೀವು. ಸತ್ರಾಜಿತ್ತು ಶಮಂತಕಮಣಿಯನ್ನು ಸೂರ್ಯೋಪಾಸನೆಯಿಂದ ಸಂಪಾದನೆ ಮಾಡ್ತಾನೆ. ಅದನ್ನು ಅವ್ರ ತಮ್ಮ ಒಂದು ಅವನ ಹೆಸರೇ ತಮ್ಮ ಸತ್ರಾಜಿತನ ತಮ್ಮ ಒಮ್ಮೆ ಬೇಟೆಗೆ ಹೋಗುವಾಗ ಆ ಶಮಂತಕಮಣಿಯನ್ನು ಹಾಕಿಕೊಂಡು ಹೋಗಿ ಸಿಂಹದಿಂದ ಮೃತನಾಗ್ತಾನೆ. ಆ ಶಮಂತಕಮಣಿಯನ್ನು ಜಾಂಬೋತ ಎತ್ಕೊಂಡು ಹೋಗ್ತಾನೆ. ಆ ನಂತರದಲ್ಲಿ ನಿಮಗೆಲ್ಲ ಕಥೆ ಗೊತ್ತಿರತಕ್ಕಂಥದ್ದೇ. ಕೃಷ್ಣ ಹೋಗಿ ಜಾಂಬೋ ಅಂತ ನನಗೆ ಜ್ಞಾನೋದಯವನ್ನು ಉಂಟು ಮಾಡಿ ಆ ಶಮಂತಕಮಣಿಯೊಟ್ಟಿಗೆ ಜಾಂಬವಂತನ ಮಗಳಾಗಿರ್ತಕ್ಕಂಥ ಜಾಂಬವತಿಯನ್ನು ತರ್ತಾನೆ. ಆಗ ಭಾರತದಲ್ಲಿ ಬರ್ತಕ್ಕಂಥದ್ದಿದು. ಬಲರಾಮ ಏನು ಮಾಡ್ತಾನೆ ಗೊತ್ತನ, ಆ ಶಮಂತಕಮಣಿಯನ್ನು ಅವನಿಗೆ ಕೊಡೋಣ, ನಾನು ಕೊಟ್ಬಿಡು ಅಂತಂತಾನೆ. ಯಾರಿಗೆ? ಕೃಷ್ಣನ. ಕೃಷ್ಣ ಹೇಳ್ತಾನೆ ಅವೆಲ್ಲ ನಾನು ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಅದು ಸತ್ರಾಜಿತಂದು, ಮತ್ತು ಅವ್ರಿಗೆ ನಮ್ಮ ಮೇಲೆ ಅಪಾರ್ಥ ಬರಬಾರ್ದು, ನಾನು ಸತ್ರಾಜಿತನಿಗೆ ಕೊಡ್ತೀನಿ ಅಂತ ಸತ್ರಾಜಿತನಿಗೆ ಕೊಟ್ಟು ಬಿಡ್ತಾನೆ. ಆ ಸಂದರ್ಭದಲ್ಲಿ ಬಲರಾಮ 5 ವರ್ಷಗಳ ಕಾಲ ಕೃಷ್ಣನೊಟ್ಟಿಗೆ ಮಾತು ಬಿಟ್ಟು ಬಿಡ್ತಾನೆ. ಅಂದರೆ ಸಾಕ್ಷಾತ್ ಶೇಷಾವತಾರಿಯಾಗಿರ್ತಕ್ಕಂಥ ಬಲರಾಮ ಅಜ್ಞಾನಕ್ಕೊಳಗಾದ. ಅವನ ಕೃಷ್ಣನ ಬಗ್ಗೆ ಇರತಕ್ಕಂಥ ಒಳ್ಳೆಯ ಜ್ಞಾನದಲ್ಲಿ ಒಂದು ರೀತಿ ಕಳಂಕ ಬಂತು, ವಿಮಲತ್ವ ಇಲ್ಲ, ಸ್ವಚ್ಛತೆ ಇಲ್ಲ, ಹೀಗೆ ಎಲ್ಲ ಅನೇಕರು ಇದರಂತೆ ಇರ್ತಕ್ಕಂಥವರಿದ್ದಾರೆ. ಆದರೆ ನಮ್ಮ ಭಾರತೀಯ ಸರಸ್ವತಿ ದೇವಿ ಇದ್ದಾಳಲ್ಲ, ಅವಳು ಎಂಥವಳು? ಅತಿರೋಹಿತ ವಿಮಲ ವಿಜ್ಞಾನಿ. ಅವಳ ಜ್ಞಾನ ಎಂದೆಂದೆಂದೆಂದು ತಿರೋಧಾನ ಹೊಂದೋದಿಲ್ಲ, ಅದರಲ್ಲಿ ಎಂದೆಂದಿಗೂ ಕಳಂಕ ಬರೋದಿಲ್ಲ. ಅಂದರೆ ತಪ್ಪು ಕಲ್ಪನೆ ಭಗವಂತನ ಬಗ್ಗೆ ಅವಳಿಗೆ ಬರೋದಿಲ್ಲ. ಇದು ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ 4 ಮಂದಿಗೂ ಸಮಾನವಾಗಿರ್ತಕ್ಕಂಥದ್ದು. ಅದಾದಮೇಲೆ ಹೇಳ್ತಾರೆ ಚತುರವದನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗೆ ಅಭಿಮಾನಿ. ಸಕಲ ವೇದಗಳಿಗೆ ಇವಳು ಅಭಿಮಾನಿಯಾಗಿದ್ದಾಳೆ. ಇವು ಹೇಗಾದರೆ ಒಂದಕ್ಕೊಂದು ಕನೆಕ್ಷನ್. ಅವಳು ಚತುರವದನ ರಾಣಿ ಆದ ಕಾರಣವೇ ಅತಿರೋಹಿತ ವಿಮಲ ವಿಜ್ಞಾನಿ. ಅವಳು ಅತಿರೋಹಿತ ವಿಮಲ ವಿಜ್ಞಾನಿ ಆದ ಕಾರಣವೇ ನಿಗಮ ಪ್ರತತಿಗಳಿಗೆ ಅಭಿಮಾನಿ. ಅವಳು ಎಲ್ಲ ವೇದಗಳಿಗೆ ಅಭಿಮಾನಿ. ಎಲ್ಲ ವೇದಗಳಿಗೆ ಅವಳಿಗೆ ಪ್ರಧಾನವಾದ ಅಭಿಮಾನಿ. ಹೇಗಾಗಲ್ಲ ಅಂದರೆ, ಯಾಕಂದರೆ ಅವಳಿಗೆ ಜ್ಞಾನ ತಿರೋಧಾನ ಆಗುವುದಿಲ್ಲ. ಈಗ ನಮ್ಮಂಥವ್ರಿಗೆ ಏನಾದರೂ ಗೊತ್ತಾ, ವೇದ ಯಾಕೆ ಭಾರತ ಭಾಗವತ ಓದ್ತಾ ಇದ್ದರೆ ವ್ಯಾಖ್ಯಾನಕಾರರು ಯಾಕೆ ವ್ಯಾಖ್ಯಾನಗಳು ಬರೆದು ಸತ್ತರು, ಕಷ್ಟಪಟ್ಟರು? ನಮಗೆ ತಪ್ಪು ಕಲ್ಪನೆ ಬರಬಾರ್ದು ಅಂಥೇಳಿ. ಭಾಗವತದಲ್ಲಿ ಯಾವುದೋ ಒಂದು ವಾಕ್ಯ ಬರ್ತಾರೆ, ಆ ವಾಕ್ಯ ನೋಡಿದಾಗ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನ ಎಲ್ಲಿ ಬಂದುಬಿಡ್ತದೋ ಅಂಥೇಳಿ, ಇದಕ್ಕೆ ಆ ರೀತಿ ಅರ್ಥ ಮಾಡಬಾರ್ದು, ಇದಕ್ಕೆ ಭಗವಂತನ ದಾಸ ಎಂಬ ರೀತಿ ಅರ್ಥ ಮಾಡಬೇಕಂತ ವ್ಯಾಖ್ಯಾನಗಳು ಬರೆದು. ಅಂದರೆ ನಾವು ಅಷ್ಟು ಜ್ಞಾನಿಗಳಲ್ಲ, ಆದ ಕಾರಣ ನಮಗೆ ಸರಿಯಾದ ರೀತಿಯಲ್ಲಿ ತಿಳಿಸ್ಲಿಕ್ಕಾಗಿ ಭಾರತ, ಭಾಗವತ, ರಾಮಾಯಣ, ವೇದಗಳಿಗೆ, ಉಪನಿಷತ್ತುಗಳಿಗೆ ವ್ಯಾಖ್ಯಾನಗಳನ್ನು ಬರೆದರು. ಭಾರತೀಯ ದೇವಿಗೆ ವ್ಯಾಖ್ಯಾನ ನೋಡುವ ಅವಶ್ಯಕತೆ ಇಲ್ಲ, ಅವಳ ಜ್ಞಾನ ತಿರೋಧಾನನೇ ಹೊಂದೋದಿಲ್ಲ. ಆದ ಕಾರಣ ವೇದಗಳಲ್ಲಿರುವ ಪ್ರತಿ ಶಬ್ದಗಳಿಗೆ, ನಿನ್ನೆ ಹೇಳಿದ್ದೀನಿ ನಾನು, ತ್ಯಕ್ತ ವೈದಿಕರು, ಅವರು ಸಾಮಾನ್ಯರಲ್ಲ. ವೇದದಲ್ಲಿರುವ ಪ್ರತಿ ಶಬ್ದದಿಂದ, ಪ್ರತಿ ವಾಕ್ಯದಿಂದ, ಪ್ರತಿ ಸ್ವರದಿಂದ, ಪ್ರತಿ ವರ್ಣದಿಂದ ಭಗವಂತನನ್ನು ಚಿಂತನೆ ಮಾಡ್ತಕ್ಕಂಥ ಮಹಾಜ್ಞಾನಿಗಳು. ಇವರ ಜ್ಞಾನ ತಿರೋಧಾನ ಹೊಂದೋಲ್ಲ. ಆದ ಕಾರಣವೇ ಭಗವಂತ ಹೇಳಿದ, ನೀವು ಎಂದೂ ವೇದಗಳಿಗೆ ತಪ್ಪು ಕಲ್ಪನೆ ಮಾಡೋದಿಲ್ಲ, ಆದ ಕಾರಣ ನೀವು ಮುಖ್ಯಾಭಿಮಾನಿಗಳಾಗ್ರಿ ಅಂತೇಳಿ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರನ್ನು ನಿರ್ಣಯ ಮಾಡಿದ. ಸೊ ಭಾರತೀ ದೇವಿ, ಸರಸ್ವತಿ ದೇವಿ ನಿಗಮ ಪ್ರತತಿಗಳಿಗೆ ಅಭಿಮಾನಿ. ಅವಳು ಎಲ್ಲ ವೇದಗಳಿಗೆ ಮುಖ್ಯಾಭಿಮಾನಿಯಾಗಿದ್ದಾಳೆ. ಇನ್ನೊಂದು ಹೇಳ್ತಾರೆ ವೀಣಾಪಾಣಿ. ಅದನ್ನ ಯಾಕೆ ಇಂಥವಳು ವೀಣಾಪಾಣಿಯಾಗಿದ್ದಾಳೆ? ಯಾಕೆ ವೀಣಾಪಾಣಿ ಆದಳು? ತಾನು ಏನು ವೇದಗಳನ್ನು ತಿಳ್ಕೊಂಡಿದ್ದಾಳೆ,
ಸ್ವರಸಹಿತವಾಗಿ ಹಾಡಕ್ಕೆ ಅವಳಿಗೆ ಬರ್ತದೆ. ಅಂಥ ವೇದಗಳನ್ನು ನಿರಂತರ ಚತುರ್ಮುಖನ ಬ್ರಹ್ಮನ ಮುಂದೆ ನುಡಿಸ್ತಾ ಇರ್ತಾಳೆ. ವೀಣೆ ಹಿಡ್ಕೊಂಡು ಕಚ್ಚಪಿ ಅಂತ ಅವಳ ವೀಣೆಗೆ ಹೆಸರು. ನಾರದನ ಕೈಯಲ್ಲಿರ್ತಕ್ಕಂಥ ವೀಣೆಗೆ ಮಹತಿ ಅಂತ ಹೆಸರು. ಸರಸ್ವತಿಯ ಕೈಯಲ್ಲಿರುವ ವೀಣೆಗೆ ಕಚ್ಚಪಿ ಅಂತ ಹೆಸರು. ಇಂಥ ಕಚ್ಚಪಿ ಎಂಬ ವೀಣೆಯನ್ನು ಕೈಯಲ್ಲಿ ಹಿಡ್ಕೊಂಡು ತಾನು ಏನು ವೇದಗಳನ್ನು ತಿಳ್ಕೊಂಡಿದ್ದಾಳೆ ಪರಮಾತ್ಮನ ಪರಮಾನುಗ್ರಹದಿಂದ ಲೋಪ ಇಲ್ಲದಲೇ ಅಜ್ಞಾನಕ್ಕೆ ಅವಕಾಶ ಇಲ್ಲದಲ್ಲಿ ತಿಳ್ಕೊಂಡಿದ್ದಾಳಲ್ಲ, ಅಂಥ ವೇದಗಳನ್ನು ಆ ವೀಣೆಯಿಂದ ನುಡಿಸ್ತಾ ಭಗವಂತನ ಪ್ರೀತಿಯನ್ನು ಸಂಪಾದಿಸ್ತಾ ಇದ್ದಾಳೆ. ವೀಣಾಪಾಣಿ. ಆಮೇಲೆ ಹೇಳ್ತಾರೆ ಅವಳು ಇನ್ನೊಬ್ಬಳು ಎಂಥವಳು ಗೊತ್ತಾ? ಬ್ರಹ್ಮಾಣಿ. ಅವಳು ಒಂದು ಬ್ರಹ್ಮಾಣಿ ಅಂತಂದರೆ ಬಹಳ ಅಪೂರ್ವವಾದ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮ ಅಂದರೆ ಅರ್ಥ ಏನು ಗೊತ್ತನಾ? ಬ್ರಹ್ಮ ಅಂದರೆ ಭಗವಂತ. ಪ್ರಧಾನವಾಗಿ ಬ್ರಹ್ಮ ಅಂದರೆ ಭಗವಂತ. ಭಗವಂತ ಅಂತ ಯಾಕೆ? ಅದಕ್ಕೆ ಅನೇಕ ಅರ್ಥಗಳವೆ. ಬ್ರಹ್ಮ ಶಬ್ದಕ್ಕೆ ಭಗವಂತ ಅಂತ ಒಂದರ್ಥ, ವೇದಗಳು ಅಂತ ಒಂದರ್ಥ, ತಪಸ್ಸು ಅಂತ ಒಂದರ್ಥ, ಜ್ಞಾನ ಅಂತ ಒಂದರ್ಥ, ವೈರಾಗ್ಯ ಅಂತ ಅರ್ಥ, ಈ ಚತುರ್ಮುಖ ಬ್ರಹ್ಮ ಅಂತ ಒಂದರ್ಥ. ಬ್ರಹ್ಮ ಅಂದರೆ ಸಾಕ್ಷಾತ್ ನಾರಾಯಣ. ಬ್ರಹ್ಮ ಅಂದರೆ ಆತನಿಂದ ಹುಟ್ಟಿರ್ತಕ್ಕಂಥ ಹೊರ ಬಂದಿರತಕ್ಕಂಥ ಚತುರ್ಮುಖ ಬ್ರಹ್ಮ ಜೀವಗಣದಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು. ಮತ್ತು ಬ್ರಹ್ಮ ಎಂಬ ಶಬ್ದಕ್ಕೆ ವೇದ ಅಂತ ಅರ್ಥ, ಬ್ರಹ್ಮ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ಬ್ರಹ್ಮ ಶಬ್ದಕ್ಕೆ ತಪಸ್ಸು ಅಂತ ಅರ್ಥ, ಬ್ರಹ್ಮ ಶಬ್ದಕ್ಕೆ ವೈರಾಗ್ಯ ಅಂತ ಅರ್ಥ. ಇಷ್ಟು ಅರ್ಥಗಳು ಬ್ರಹ್ಮ ಶಬ್ದಕ್ಕದೆ. ಪ್ರಧಾನವಾಗಿ ಈ ಬ್ರಹ್ಮ ಶಬ್ದ ಯಾವುದನ್ನು ಹೇಳ್ತದೆ ಅಂತಂದರೆ ಸಾಕ್ಷಾತ್ ಭಗವಂತನನ್ನು ಹೇಳ್ತದೆ. ಯಾಕೆ ಭಗವಂತನ ಹೇಳ್ತದೆ? ಬ್ರಹ್ಮಯತಿ ಮುಕ್ತಿಯೋಗ್ಯಾನ್ ಅಂದರೆ ಬೃಹಂತಿ ಗುಣೈ ವರ್ಧತ ಇತಿ ಬ್ರಹ್ಮ. ಬೃಹಂತಿ ಗುಣೈ ವರ್ಧತೆ ಅಂದರೆ ಅನಂತ ಕಲ್ಯಾಣ ಗುಣಗಳಿಂದ ಮೆರಿತಾ ಇರ್ತಾನಾದ ಕಾರಣ ಭಗವಂತ ಅವನಿಗೆ ಬ್ರಹ್ಮ ಬ್ರಹ್ಮ ಅಂತೇಳಿ. ಅಂದರೆ ಬಹಳಷ್ಟು ಅನಂತ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ಕಲ್ಯಾಣ ಗುಣಗಳಿಂದ ಒಂದು ದೋಷ ಇಲ್ಲದಲೇ ಕೇವಲ ಅನಂತ ಕಲ್ಯಾಣ ಗುಣಗಳಿಂದ ಪ್ರವರ್ಧಮಾನನಾಗಿರ್ತಾನಾದ ಕಾರಣ ಭಗವಂತನನ್ನು ಬ್ರಹ್ಮ ಬ್ರಹ್ಮ ಅಂತ ಕರೀತಾರೆ. ಮತ್ತೆ ಬ್ರಹ್ಮ ಅಂತ ಯಾಕೆ ಕರಿತಾರೆ ಗೊತ್ತಾ? ಬ್ರಹ್ಮಯತಿ ಮುಕ್ತಿಯೋಗ್ಯಾನ್ ತತ್ತದ್ಯೋಗ್ಯತಾನುಸಾರೇಣ ಗುಣತಃ ಸಮೃದ್ಧಾನ್ ಕರೋತಿ. ಮುಕ್ತಿಯೋಗ್ಯರಿದ್ದಾರಲ್ಲ ಅಂತಂದರೆ ಮುಕ್ತಿ ಹೊಂದಲಕ್ಕೆ ಅರ್ಹರಾಗಿರತಕ್ಕಂಥ ಸಾತ್ವಿಕ ಜೀವಿಗಳು. ಆ ಸಾತ್ವಿಕ ಜೀವಿಗಳಲ್ಲಿ ಕೂಡ ಭಗವಂತ ಅವರ ಯೋಗ್ಯತೆಗೆ ತಕ್ಕಂತೆ ಕೆಲವು ಗುಣಗಳನ್ನು ಹಾಕ್ತಾನೆ. ಒಳ್ಳೆಯ ಗುಣಗಳನ್ನು ಅವರಲ್ಲಿ ಇಟ್ಟಿರ್ತಾನೆ. ತಾನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ತನಗೆ ಯಾರಿಂದಲೂ ಈ ಗುಣಗಳು ಬಂದಿಲ್ಲ, ಅವನೇ ಸ್ವತಃ. ಈಗ ನಾವಿದ್ದೀವಲ್ಲ, ನಮಗೆ ಸಣ್ಣವರಿದ್ದಾಗ ಒಳ್ಳೊಳ್ಳೆ ಗುಣ ಇರೋದಿಲ್ಲ, ಒಂದು ಸುಮ್ಮನೆ ಅಮಾಯಕತನ ಇರ್ತದೆ. ಸ್ವಲ್ಪ ದೊಡ್ಡವರಾದಾಗೆಲ್ಲ ದೊಡ್ಡವರು ಗುರುಗಳು ಏನು ಮಾಡ್ತಾರೆ? ಅಪ್ಪ ನೋಡು, ಕೆಟ್ಟದ್ದು ಮಾಡಬೇಡ, ಯಾರಿಗೂ ಒಳ್ಳೇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡು, ಒಳ್ಳೆಯ ಮಾತಾಡು, ಸತ್ಯವನ್ನೇ ನುಡಿ, ಇವೆಲ್ಲ ಹೇಳಿಕೊಡ್ತಾರೆ. ಅದರಿಂದ ನಮ್ಮಲ್ಲಿ ಒಂದು ಗುಣಗಳು ಬರ್ತಾವೆ. ದೊಡ್ಡವರ ಉಪದೇಶದಿಂದ, ಗುರುಗಳ ಅನುಗ್ರಹದಿಂದ, ಭಗವಂತನ ಆಶೀರ್ವಾದದಿಂದ, ನಮ್ಮ ಒಳ್ಳೆಯ ನಡವಳಿಕೆಗಳಿಂದ ನಮ್ಮಲ್ಲಿ ಹೊಸ ಹೊಸ ಗುಣಗಳು, ಒಳ್ಳೆಯ ಗುಣ. ಮೊದಲು ಏಕಾದಶಿಯೇ ಮಾಡ್ತಾ ಇರೋದಿಲ್ಲ. ಆಮೇಲೆ ದೊಡ್ಡವರು ಯಾರೋ ಉಪನ್ಯಾಸ ಮಾಡ್ತಾರೆ, ಪ್ರಭಂಜನಾಚಾರ್ಯರಂಥವ್ರು, ಪುಣ್ಯಾತ್ಮರು, ಸ್ವಾಮಿಗಳಂಥವ್ರು, ಭಂಡಾರಿಕೇರಿ ಸ್ವಾಮಿಗಳಂಥವ್ರು ಉಪನ್ಯಾಸ ಮಾಡಿದ್ರು. ಅದು ಉಪನ್ಯಾಸ ಕೇಳಿದ್ಮೇಲೆ ಇನ್ನು ಮೇಲೆ ನಾನು ಏಕಾದಶಿ ಮಾಡಬೇಕು, ಕಂಪಲ್ಸರಿ ಮಾಡಬೇಕು ಎಂಬ ನಿಶ್ಚಿತ ಜ್ಞಾನವನ್ನು. ಈ ಗುಣ ಏನದಲ್ಲ, ಏಕಾದಶಿ ಮಾಡಬೇಕು ಎಂಬ ಒಳ್ಳೆಯ ಗುಣ ಬಂತಲ್ಲ, ಇದು ಎಲ್ಲಿಂದ ಬಂತು ಅಂದರೆ ನಮಗೆ ಆಮೇಲೆ ಬಂದಿದ್ದು, ಮೊದಲು ಇದ್ದಿಲ್ಲ ನಮ್ಮಲ್ಲಿ. ದೊಡ್ಡವರ ಉಪದೇಶ ಕೇಳಿ ಬಂದಿರತಕ್ಕಂಥದ್ದು. ಭಗವಂತನಿಗೆ ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣ ಇವನಿಗೆ ಯಾರು ಉಪದೇಶ ಯಾವುದಿಲ್ಲ. ಅವನು ಹುಟ್ಟುತ್ತಲೇ ಅವನು ಎಂದಲಿಂದಿದ್ದಾನೋ ಗೊತ್ತಿಲ್ಲ, ಅಂದಲಿಂದ ಅವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಆಪಾದ ಶಿರಪರ್ಯಂತರ ಅವನ ಉಗುರು ಕೂಡ ಅನಂತ ಕಲ್ಯಾಣ ಗುಣಗಳಿಂದ ಕೂಡಿದ್ದು. ಅವನ ತಲೆಯಲ್ಲಿರುವ ಕೂದಲು ಕೂಡ ಅನಂತ ಕಲ್ಯಾಣ ಗುಣಗಳಿಂದ ಕೂಡಿದ್ದು. ನಮಗೆ ಗುಣ ಅಂದರೆ ಎಲ್ಲಿರ್ತದೆ? ಹೃದಯದಲ್ಲಿರ್ತದೆ, ಬುದ್ಧಿಯಲ್ಲಿ ಇರ್ತದೆ. ನಮ್ಮ ಕೈಯಲ್ಲಿ ಒಳ್ಳೆಯ ಗುಣ ಇರೋದಿಲ್ಲ. ಆದರೆ ದಾನ ಕೊಡುವ ಗುಣವನ್ನು ನಮ್ಮ ಮನಸ್ಸು ಬುದ್ಧಿ ಪ್ರೇರಣೆ ಮಾಡಿ ಕೈಯಿಂದ ದಾನ ಕೊಡಿಸ್ತದೆ. ದಾನ ಕೊಡುವ ಗುಣ, ಅದು ಒಳ್ಳೆಯ ಗುಣ ಅದಲ್ಲ, ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ನಮ್ಮ ಬುದ್ಧಿಗೆ ಸಂಬಂಧಪಟ್ಟಿದ್ದು, ಕೈಗೆ ಸಂಬಂಧಪಟ್ಟಿದ್ದಲ್ಲ. ಬುದ್ಧಿ ಪ್ರೇರಣೆ ಮಾಡಿದರೆ
ಇಂಥವ್ರಿಗೆ ಕೊಡಬೇಕೆಂಬ ಆಲೋಚನೆ ಬಂದು ನಮ್ಮ ಕೈಯಿಂದ ಅದನ್ನು ಕೊಡ್ತೀವಿ. ಅದಕ್ಕೆ ಉಪಯೋಗ ಆ ಧರ್ಮವನ್ನು ಆ ಗುಣವನ್ನು ಅನುಷ್ಠಾನ ಮಾಡಲಿಕ್ಕೆ ಈ ಕೈಯು ಉಪಯೋಗ ಆಗ್ತದೆ ಹೊರತಾಗಿ ಇದೇ ಕೈಯೇ ಗುಣ ಅಲ್ಲ. ಭಗವಂತಂದು ಹಾಗಲ್ಲ. ಅವನ ಕೈಯೇ ಅನಂತ ಕಲ್ಯಾಣ ಗುಣಗಳಿಂದ ಕೂಡಿದ್ದು, ಅವನ ಕಾಲುಗಳು ಭಗವಂತನ ಅನಂತ ಕಲ್ಯಾಣ, ಅವನ ಎಲ್ಲ ಅವಯವಗಳು ಆಪಾದ ಮಸ್ತಕ ಏನೇನು ಅವಯವಗಳು ಭಗವಂತನಿಗೆ ಅವೇ ಅಪ್ರಾಕೃತವಾದದ್ದು ಅವೆಲ್ಲವೂ ಅನಂತ ಕಲ್ಯಾಣ ಗುಣಗಳಿಂದ ಕೂಡಿಕೊಂಡು, ಗುಣಗಳೇ ಅವಯವ, ಅವಯವಗಳೇ ಗುಣಗಳು, ಇದು ಭಗವಂತಂದು. ಅದ ಕಾರಣ ಭಗವಂತನಿಗೆ ಇನ್ನೊಬ್ಬರಿಂದ ಗುಣಗಳು ಬಂದಿಲ್ಲ. ಆದರೆ ಮುಕ್ತಿಯೋಗ್ಯರು ಅಂತ ಜೀವರಿರ್ತಾರಲ್ಲ, ಸಾತ್ವಿಕರು, ಇವರಲ್ಲಿ ಭಗವಂತ ಆ ಗುಣಗಳನ್ನು ಕೊಡ್ತಾನೆ. ಅಂದರೆ ಮುಕ್ತಿಯೋಗ್ಯರಾದ ಜೀವರುಗಳಿಗೆ ಮುಂದೆ ಮುಕ್ತಿ ಹೊಂದಬೇಕಾದ ಅರ್ಹತೆ ಬರಲಿಕ್ಕಾಗಿ ಅವರಲ್ಲಿ ಅವರ ಯೋಗ್ಯತೆಗೆ ತಕ್ಕಂತೆ ಕೆಲವು ಒಳ್ಳೆಯ ಗುಣಗಳನ್ನು ತುಂಬುತ್ತಾನೆ. ಆದ ಕಾರಣ ಅವನಿಗೆ ಬ್ರಹ್ಮ ಅಂತ ಅರ್ಥ. ಮತ್ತೊಂದು ಅಪೂರ್ವವಾಗಿರ್ತಕ್ಕಂಥ ಸ್ವರೂಪಭೂತ ದಿವ್ಯಾವಯವೈ ಲೋಕಾನ್ ಸಂಭೃತ್ಯ ಬ್ರಹ್ಮಯತಿ ಇತಿ ಬ್ರಹ್ಮ. ಅಂದರೆ ತನ್ನ ಸ್ವರೂಪಭೂತವಾದ ಅವಯವಗಳಿಂದ ಮತ್ತು ಕರ್ಮಗಳ ಕ್ರಿಯೆಗಳಿಂದ ಭಗವಂತ ಈ ಎಲ್ಲ ಜಗತ್ತನ್ನು ತುಂಬಿರ್ತಾನೆ. ಆದ ಕಾರಣ ಅವನಿಗೆ ಬ್ರಹ್ಮ ಅಂತ ಹೆಸರು. ಇಷ್ಟು ಮಾತ್ರವಲ್ಲ, ಕ್ರಿಯತಃ ಶರೀರತಃ ಅವಯವತಶ್ಚ ಬ್ರಹ್ಮಣಾತ್ ಸಮೃದ್ಧ ಕ್ರಿಯಾದಿಮತ್ವಾತ್ ಬ್ರಹ್ಮ. ಅಂದರೆ ತನ್ನ ಸ್ವರೂಪದಿಂದಲೂ ದಿವ್ಯವಾದ ಅವಯವಗಳಿಂದಲೂ ಶರೀರಗಳಿಂದಲೂ ವ್ಯಾಪಿಸಿ ಅಪೂರ್ವವಾಗಿರತಕ್ಕಂಥ ವ್ಯಕ್ತಿತ್ವ ಉಳ್ಳವನಾದ ಕಾರಣ ಪರಮಾತ್ಮನಿಗೆ ಬ್ರಹ್ಮ ಅಂತ ಕರೀತಾರೆ. ಸೊ ಬ್ರಹ್ಮ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಇದನ್ನು ನಾವು ಎಂದಿಗೂ ಮರಿಬಾರ್ದು. ಇಂಥ ಭಗವಂತನ ಸಾಕ್ಷಾತ್ಕಾರವನ್ನು ಉಂಟು ಮಾಡುವವಳು ಯಾರಂದರೆ ಸರಸ್ವತಿ ದೇವಿ. ಯಾವ ರೀತಿ ಮಾಡ್ತಾಳೆ? ಬ್ರಹ್ಮಾಣಿ ಅವಳು. ಅಂದರೆ ಬ್ರಹ್ಮ ಅಂದರೆ ತಪಸ್ಸು. ಮೊಟ್ಟ ಮೊದಲನೇದು ಸರಸ್ವತಿ ದೇವಿ ಏನು ಮಾಡ್ತಾಳೆ? ಬ್ರಹ್ಮನನ್ನು ಕೊಡ್ತಾಳೆ. ಅಂದರೆ ತಪಸ್ಸು ಮಾಡಲಿಕ್ಕೆ ಯೋಗ್ಯವಾದ ಸ್ಥಿತಿಯನ್ನು ತಂದು ಕೊಡ್ತಾಳೆ. ತಪಸ್ಸು ಮಾಡ್ತಕ್ಕಂಥ ಸ್ಥಿತಿ ಬಂದ ಮೇಲೆ ಅವನಿಗೆ ಒಳ್ಳೆಯ ವೈರಾಗ್ಯೋಪೇತವಾದ ಮನಸ್ಸನ್ನು ಕೊಡ್ತಾಳೆ. ವೈರಾಗ್ಯೋಪೇತವಾದ ಮನಸ್ಸು ಬಂದ ಮೇಲೆ ಭಗವಂತನ ಬಗ್ಗೆ ದಿವ್ಯವಾದ ಜ್ಞಾನವನ್ನು ಕೊಟ್ಟು ವೈಕುಂಠಕ್ಕೆ ಮುಕ್ತಿಗೆ ಅರ್ಹನನ್ನಾಗಿ ಮಾಡ್ತಾಳೆ. ಆದ ಕಾರಣ ಅವಳಿಗೆ ಬ್ರಹ್ಮಾಣಿ ಅಂತ ಕರೀತಾ ಇದ್ದಾರೆ. ಎಷ್ಟು ಸುಂದರವಾದ ಬ್ರಹ್ಮ ವೇದಜ್ಞಾನಂ ಆನಯತಿ ಇತಿ ಬ್ರಹ್ಮಾಣಿ. ಬ್ರಹ್ಮ ಅಂದರೆ ವೇದಗಳು. ಆ ವೇದಗಳ ಜ್ಞಾನವನ್ನು ಆನಯತಿ ಕೊಡ್ತಾಳೆ. ಆದ ಕಾರಣ ಸರಸ್ವತಿಗೆ ಬ್ರಹ್ಮಾಣಿ ಅಂತ ಅರ್ಥ. ಅಂದರೆ ವೇದಜ್ಞಾನವನ್ನು ಕೊಡ್ತಾಳೆ. ವೇದಜ್ಞಾನವನ್ನು ಕೊಟ್ಟು ಏನು ಮಾಡ್ತಾಳೆ ಗೊತ್ತಾ? ಮುಂದೆ ಬ್ರಹ್ಮ ವೈರಾಗ್ಯಂ ಆನಯತಿ. ಬ್ರಹ್ಮ ಅಂದರೆ ವೈರಾಗ್ಯವನ್ನು ಕೊಡ್ತಾಳೆ. ಆದ ಕಾರಣ ಬ್ರಹ್ಮಾಣಿ ಅವಳಿಗೆ ಹೆಸರು. ಮತ್ತು ಮೂರನೇದು ಬ್ರಹ್ಮ ತಪಸ್ಸಾಧನಂ ಆನಯತಿ. ಅಂದರೆ ಬ್ರಹ್ಮ ಅಂದರೆ ತಪಸ್ಸು. ಅಂಥ ತಪಸ್ಸನ್ನು ಜೀವಿಯಿಂದ ಮಾಡಿಸ್ತಾಳಾದ ಕಾರಣ ಅವಳಿಗೆ ಬ್ರಹ್ಮಾಣಿ. ಎಷ್ಟು ಸುಂದರ! ವೇದಜ್ಞಾನವನ್ನು ಕೊಡ್ತಾಳಾದ ಕಾರಣ ಅವಳಿಗೆ ಬ್ರಹ್ಮಾಣಿ ಅಂತ ಹೆಸರು. ಒಳ್ಳೆ ಜ್ಞಾನವನ್ನು ವೈರಾಗ್ಯವನ್ನು ಕೊಡ್ತಾಳಾದ ಕಾರಣ ಅವಳಿಗೆ ಬ್ರಹ್ಮಾಣಿ ಅಂತ ಹೆಸರು. ಒಳ್ಳೆ ತಪಸ್ಸನ್ನು ಮಾಡಿಸ್ತಾಳಾದ ಕಾರಣ ಅವಳಿಗೆ ಬ್ರಹ್ಮಾಣಿ ಅಂತ ಹೆಸರು. ಪರಬ್ರಹ್ಮ ನಾರಾಯಣನನ್ನು ಹೊಂದಿಸ್ತಾಳಾದ ಕಾರಣ ಅವಳಿಗೆ ಬ್ರಹ್ಮಾಣಿ. ಬ್ರಹ್ಮ ಅಂದರೆ ನಾರಾಯಣ. ಆ ನಾರಾಯಣನನ್ನು ಹೊಂದಿಸ್ತಾಳೆ. ಹೇಗೆ ಹೊಂದಿಸ್ತಾಳೆ? ತಪಸ್ಸು ಮಾಡಿಸಿ ಹೊಂದಿಸ್ತಾಳೆ. ಆ ತಪಸ್ಸು ಹೇಗೆ ಮಾಡಿಸ್ತಾಳೆ? ವೈರಾಗ್ಯೋಪೇತವಾದ ಮನಸ್ಸು ಕೊಟ್ಟು ಮಾಡಿಸ್ತಾಳೆ. ಆ ವೈರಾಗ್ಯೋಪೇತವಾದ ಮನಸ್ಸು ಎಲ್ಲಿಂದ ಬರ್ತದೆ ಅವನಿಗೆ ಜೀವಿಗೆ ಅಂತಂದರೆ ವೇದಗಳ ಅಧ್ಯಯನದಿಂದ ಬರ್ತದೆ. ವೇದಾಧ್ಯಯನವನ್ನು ಕೊಡ್ತಾಳೆ, ವೈರಾಗ್ಯವನ್ನು ಕೊಡ್ತಾಳೆ, ತಪಸ್ಸನ್ನು ಮಾಡಿಸ್ತಾಳೆ. ಈ ರೀತಿ ಮಾಡಿಸಿ ಜೀವಿಯನ್ನು ಭಗವಂತನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾಳೆ. ಆದ ಕಾರಣ ಸರಸ್ವತಿಗೆ ಹೆಸರೇನು? ಬ್ರಹ್ಮಾಣಿ ಅಂತ ಕರೀತಾರೆ. ಇಂಥ ಬ್ರಹ್ಮಾಣಿ ನಿಮಗೆ ನಾನು ನಮಸ್ಕಾರ ಮಾಡ್ತೀನಿ. ಇದು ಒಂದು ಅರ್ಥ. ಆದರೆ ಇನ್ನೊಂದು ಅಪೂರ್ವವಾದ ಅರ್ಥ ಇದೆ. ಅದನ್ನು ಜ್ಞಾನಿವರೇಣ್ಯರು ಅನೇಕರು ಹೇಳಿದ್ದಾರೆ. ಎಂಥ ಅದ್ಭುತವಾದ ಅರ್ಥ ಅಂದರೆ, ಬ್ರಹ್ಮಾಣಿ ನಾರಾಯಣಿ ಅಂತಂಬೋದು ಶಬ್ದಗಳು ಎರಡು ಇಟ್ಕೋಬೇಕು ನಾವು. ಭಾಗವತದಲ್ಲಿ ನಾರಾಯಣಿ ಎಂಬ ಶಬ್ದ ಬರ್ತದೆ. ಯಾರನ್ನು ನಾರಾಯಣಿ ಅಂತ ಕೂಗುತ್ತಾರೆ ಅಂದರೆ ದುರ್ಗಾದೇವಿಯನ್ನು ನಾರಾಯಣಿ ಅಂತ ಕೂಗುತ್ತಾರೆ. ಯಾವಾಗ ಕೃಷ್ಣನ ಅವತಾರ ಆಗ್ತದೆ, ಎಲ್ಲಿ ಮಥುರಾದಲ್ಲಿ ಜೈಲಲ್ಲಿ ಕೃಷ್ಣ ಹುಡ್ತಾನೆ, ಅಂದರೆ ಪ್ರಾದುರ್ಭೂತನಾಗ್ತಾನೆ. ವಸುದೇವ ದೇವಿಕರಿಗೆ ಹೇಳ್ತಾನೆ, ನಿಮಗೆ ಮಗನಾಗಿ ನಾನು ದರ್ಶನ ಕೊಟ್ಟಿದ್ದೀನಿ,
ಇನ್ನು ಮೇಲೆ ನೀವು ನನ್ನನ್ನು ಇಲ್ಲಿ ಇಡಬಾರ್ದು, ಇಲ್ಲಿಂದ ನನ್ನನ್ನು ಯಮುನಾ ನದಿ ದಾಟಿ ಗೋಕುಲಕ್ಕೆ ಕರ್ಕೊಂಡು ಹೋಗು. ಗೋಕುಲದಲ್ಲಿ ನಂದಗೋಪನ ಪತ್ನಿ ಯಶೋಧ ಇದೇ ಸಮಯಕ್ಕೆ ಕರೆಕ್ಟಾಗಿ ಹಡೆದಿದ್ದಾಳೆ. ಅವಳು ಹೆಣ್ಣು ಕೂಸಿಗೆ ಜನ್ಮ ಕೊಟ್ಟಿದ್ದಾಳೆ. ನನ್ನನ್ನು ಯಶೋದೆಯ ಪಕ್ಕದಲ್ಲಿ ಮಲಗಿಸಿ, ಅಲ್ಲಿ ನನ್ನ ನಿಯತಪತ್ರಿಯಾದ ದುರ್ಗಾ ಇದ್ದಾಳೆ, ಲಕ್ಷ್ಮಿಯ ರೂಪ ಅದು. ದುರ್ಗಾ ಹೆಣ್ಣಿನ ಮಗುವಿನ ರೂಪದಲ್ಲಿ ಅಲ್ಲಿ ಹುಟ್ಟಿ ಬಂದಿದ್ದಾಳೆ. ಆ ಕೂಸನ್ನು ತೊಗೊಂಬಂದು ಇಲ್ಲಿ ಇಡ್ರಿ, ಅದು ಮುಂದಿನ ಕಥೆ ಏನಾಗ್ತದೆ ನಾನು ನೋಡ್ಕೋತೀನಿ ಅಂತ ಆಜ್ಞಾ ಮಾಡ್ತಾನೆ. ಅದೇ ಪ್ರಕಾರ ವಸುದೇವ ಆ ಭಗವಂತನ ಅನುಗ್ರಹದಿಂದ ಎಲ್ಲ ಕೋಳಗಳು ಬಂಧನಗಳು ಎಲ್ಲ ಕಳಚಿ ಹೋಗ್ತಾ ಇರಲಿಕ್ಕಾಗಿ ಎದ್ದು ಅದನ್ನು ದೇವಿಕೆ ಹಡಿಯುವುದನ್ನೇ ಕಾಯ್ತಾ ಕೂತ್ಕೊಂಡಿರ್ತಕ್ಕಂಥ ಕತ್ತಿಯೇ ಮೊದಲಾಗಿರ್ತಕ್ಕಂಥ ದೈತ್ಯರೇನಿದ್ದಾರಲ್ಲ, ಇವರೆಲ್ಲರೂ ಮೈ ಮರೆತು ನಿದ್ದೆ ಮಾಡಿಬಿಡ್ತಾರೆ. ಜೈಲಿನ ಬಾಗಿಲುಗಳು ತಮ್ಮಷ್ಟು ತಾವೇ ತಕ್ಕೊಂಡ್ಬಿಡ್ತಾವೆ. ಆಗ ದೇವಕಿಯಿಂದ ಕೃಷ್ಣನನ್ನು ತಗೊಂಡು ಮಹಾನುಭಾವನಾಗಿರ್ತಕ್ಕಂಥ ವಸುದೇವ ನೇರವಾಗಿ ಆ ನಡುರಾತ್ರಿಯಲ್ಲಿ ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ಬರ್ತಾನೆ. ಗೋಕುಲದಲ್ಲಿ ನಂದಗೋಪನ ಮನೆಯಲ್ಲಿ ಯಶೋದೆ ದುರ್ಗಾರೂಪಿಣಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಗೆ ಜನ್ಮ ಕೊಟ್ಟು, ಹೆಣ್ಣಿನ ಮಗುವಿನ ರೂಪದಲ್ಲಿ ಜನ್ಮ ಕೊಟ್ಟು ಒಂದು ರೀತಿಯಿಂದ ಶ್ರಾಂತಳಾಗಿ ಮೈಮರ್ತು ಮಲ್ಕೊಂಡ್ಬಿಟ್ಟಿರ್ತಾಳೆ. ಆಗ ಈ ವಸುದೇವ ಆ ಕೃಷ್ಣನನ್ನು, ಬಾಲಕೃಷ್ಣನನ್ನು ತಗೊಂಡೋಗಿ ಯಶೋದೆಯ ಪಕ್ಕದಲ್ಲಿ ಮರೆಸಿ ಆ ದುರ್ಗಾರೂಪಿಣಿಯಾಗಿರ್ತಕ್ಕಂಥ ಹೆಣ್ಣು ಶಿಶುವಿನ ರೂಪದಲ್ಲಿರ್ತಕ್ಕಂಥ ಕೂಸನ್ನು ಎತ್ತಿಕೊಂಡು ಮತ್ತೆ ಮಥುರೆಗೆ ಬರ್ತಾನೆ, ಜೈಲಿನಲ್ಲಿ ಪ್ರವೇಶ ಮಾಡ್ತಾನೆ. ಆ ನಂತರದಲ್ಲಿ ಮತ್ತೆ ಬಂಧನ ಆಗ್ತಾನೆ, ಎಲ್ಲರಿಗೂ ಎಚ್ಚರಿಕೆ ಆಗ್ತಾರೆ. ಕಂಸ ಓಡಿ ಬರ್ತಾನೆ. ಓಡಿ ಬಂದು ಆ ಹೆಣ್ಣು ಕೂಸನ್ನು ನೋಡಿ, ಅಯ್ಯೋ ನಾನು ಗಂಡು ಅಂದ್ಕೊಂಡೆ, ದೇವತೆಗಳು ಸುಳ್ಳು ಹೇಳ್ತಾರೆ ಅಂತ ತಿಳ್ಕೊಂಡು, ಆದರೂ ಹೆಣ್ಣು ಕೂಸನ್ನು ಬಿಡಬಾರ್ದು ಅಂಥೇಳಿ ಆ ಹೆಣ್ಣು ಕೂಸಿನ ಕಾಲಿಡ್ಕೊಂಡು ಎತ್ತಿ ಬಂಡಿಗೆ ಬಡಿಬೇಕು ಅಂತನ್ನುವಾಗ ಆ ಕೂಸು ಅವರ ಕೈಯಿಂದ ಜಾರಿ ಆಕಾಶಕ್ಕೆ ಹೋಗಿ ತನ್ನ ನಿಜ ರೂಪದಲ್ಲಿ ದುರ್ಗಾದೇವಿ ಪ್ರತ್ಯಕ್ಷರಾಗ್ತಾಳೆ. ಅಲ್ಲ ಕಂಸ, ನನ್ನನ್ನೇನು ಕೊಲ್ತೀಯ ನೀನು? ನನ್ನನ್ನು ಕೊಲ್ಲಕ್ಕೆ ನಿಂಗೆ ಅಷ್ಟು ಸಾಮರ್ಥ್ಯ ಇಲ್ಲ. ನಿನ್ನನ್ನು ಕೊಲ್ಲುವ ವ್ಯಕ್ತಿ ಆಲೆ ಹುಟ್ಟಿಬಿಟ್ಟಿದ್ದಾನೆ, ಅವನ ಆಲೆ ಬೇರೆ ಕಡೆ ಬೆಳೀತಾ ಇದ್ದಾನೆ ಅಂತ ಹೇಳ್ಬಿಡ್ತಾಳೆ. ಆಗ ಆ ದುರ್ಗಾ ರೂಪವನ್ನು ನೋಡಿ ದೇವತೆಗಳು ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡುವಾಗ ನಾರಾಯಣಿ ಅಂತ ನಮಸ್ಕಾರ ಮಾಡ್ತಾರೆ. ನಾರಾಯಣಿ ಅಂತಂದರೆ ಇಲ್ಲಿ ವಿಚಿತ್ರವಾದ ಪವಾಡ ಆಗಿದೆ. ಏನು ಗೊತ್ತನಾ? ದುರ್ಗಾ ಸ್ವಾಮಿಯ ಸೇವಕಳು, ಅಂದರೆ ಲಕ್ಷ್ಮಿಯ ರೂಪ, ಲಕ್ಷ್ಮಿಯ ಒಂದು ರೂಪ, ತಮೋ ಗುಣಕ್ಕೆ ನಿಯಾಮಕಳಾಗಿರ್ತಕ್ಕಂಥವಳು. ಇಂಥ ತಾಯಿ ಈಗ ಏನಾಗಿದ್ದಾಳೆ ಗೊತ್ತಾ? ಭಗವಂತನ ಆಜ್ಞಾ ಪ್ರಕಾರ ಇದು ಬಹಳ ಅಪೂರ್ವವಾದ ವಿಷಯ. ಇದು ತಂಗಿಯ ರೂಪದಲ್ಲಿ ಅವತಾರ ಮಾಡಿದ್ರು. ಯಶೋಧ ಮತ್ತು ನಂದಗೋಪ, ಇಲ್ಲಿ ದೇವಕಿ ವಸುದೇವ ಇವರು ಅಣ್ಣ ತಂಗಿಯ ವಾವಿ ಆಗ್ತಾರೆ. ಒಂದು ರೀತಿಯಿಂದ ದೇವಕಿ ಗರ್ಭದಲ್ಲಿ ಹುಟ್ಟಿದ ಕೃಷ್ಣನಿಗೆ ಯಶೋಧಾ ದೇವಿಯ ಗರ್ಭದಲ್ಲಿ ಹುಟ್ಟಿದ ದುರ್ಗಾದೇವಿ ಏನಾಗ್ತಾಳೆ ಗೊತ್ತಾ? ಹೆಣ್ಣಿನ ರೂಪದಲ್ಲಿ ತಂಗಿ ಆಗ್ತಾಳೆ. ಮತ್ತು ಒಂದು ರೀತಿಯಿಂದ ಅವಳು ಹೆಂಡತಿ, ಆದರೆ ತಂಗಿಯ ರೂಪದಲ್ಲಿ ಅವತಾರ ಮಾಡಿದ್ದಾಳೆ. ಇದರಿಂದ ನಮಗೇನು ಪ್ರಮೇಯ ತಿಳಿಸ್ತಾರೆ ಗೊತ್ತಾ? ನಮ್ಮಂತೆ ದೇವತೆಗಳಿಗೆ ಬಾಂಧವ್ಯವನ್ನು ಚಿಂತನೆ ಮಾಡಬಾರ್ದು. ಅಣ್ಣ ತಂಗಿ, ಅಕ್ಕ, ಗಂಡ, ಹೆಂಡತಿ, ಮಕ್ಕಳು ಇವೆಲ್ಲ ಹುಚ್ಚಾದ ಕಲ್ಪನೆಗಳು. ಇದು ದೇವತೆಗಳಿಗೆ. ಅದರಲ್ಲಿ ಭಗವಂತನ ವಿಷಯದಲ್ಲಿ ಅವಳು ಲಕ್ಷ್ಮಿ ಇದ್ದಾಳಲ್ಲ, ಲಕ್ಷ್ಮಿ ಭಗವಂತನಿಗೆ ಏನಾಗ್ತಾಳೆ? ಹೆಂಡತಿ ಆಗ್ತಾಳೆ, ದಾಸಿ ಆಗ್ತಾಳೆ, ಮಂತ್ರಿ ಆಗ್ತಾಳೆ, ಭೃತ್ಯಳು ಆಗ್ತಾಳೆ, ಎಲ್ಲವೂ ತಾನೇ ಆಗ್ತಾಳೆ. ಅವನಿಗೆಲ್ಲವೂ ತಾನೆ. ಸರ್ವಾಣ್ಯಭೂತ್ ರಮಾದೇವಿ ದೇವಾಯಾನಂತ ವೇದಸೆ. ಆ ಅನಂತ ವೇದ ಅಂದರೆ ಸಕಲ ವೇದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ಜ್ಞಾನಸ್ವರೂಪಿಯಾಗಿರ್ತಕ್ಕಂಥ ಆ ಭಗವಂತನಿಗೆ ಲಕ್ಷ್ಮಿ ತಾನು ಎಲ್ಲವೂ ಆದಳು. ಜಡ ಪದಾರ್ಥಗಳ ರೂಪದಲ್ಲಿ ಅವನಿಗೆ ಸೇವೆಗೆ ಸಲ್ಲಿಸಿದಳು. ಸೇವಕಿಯೂ ಆದಳು, ಪತ್ನಿಯೂ ಆದಳು, ಎಲ್ಲವೂ ತಾನೇ ಆದಳು. ಅವನಿಗೆ ಮನೆ ತಾನೇ ಆದಳು. ವೈಕುಂಠ ಅವಳೆ, ಶ್ವೇತದ್ವೀಪ ಅವಳೆ, ಅನಂತಾಸನ ಅವಳೆ. ಮನೆಗಳು ಆದಳು, ಛತ್ರ ಚಾಮರಗಳು ಆದಳು, ಹೆಂಡತಿಯೂ ಆದಳು, ಸೇವಕಳು ಆದಳು, ಎಲ್ಲವೂ ಆದಳು. ಅದ ಕಾರಣ ತಂಗಿ ಅಂದುಕೊಳ್ಳೆ ನೀವು. ಆದರೆ ಆ ನಾರಾಯಣಿ ಶಬ್ದ ಅದಲ್ಲ. ಆ ನಾರಾಯಣಿ ಶಬ್ದ ನೀನು ಭಗವಂತನಿಗೆ ತಂಗಿ ಎಂಬ ಅರ್ಥದಲ್ಲಿ ಬಂದಿರತಕ್ಕಂಥದ್ದು. ಅಲ್ಲಿ ನಿಷ್ಪ್ರತ್ಯಯ ಅದ. ಅದರಲ್ಲಿ ಅಷ್ಟು ನಾವು ಆಳವಾಗಿ ಹೋಗೋದು ಬೇಕಾಗಿಲ್ಲ. ನಾರಾಯಣಿ ಎಂಬಲ್ಲಿರ್ತಕ್ಕಂಥ ಒಂದು ಪ್ರತ್ಯಯ ತಂಗಿ ಎಂಬ ಅರ್ಥದಲ್ಲಿ ಪ್ರಯುಕ್ತವಾಗಿರತಕ್ಕಂಥ. ಅದೇ ಪ್ರಕಾರ ಬ್ರಹ್ಮಾಣಿ ಅಂದರೆ ಸರಸ್ವತಿಯ ಬಗ್ಗೆ ಹೇಳಿರ್ತಕ್ಕಂಥ ಈ ಬ್ರಹ್ಮಾಣಿ ಎಂಬ ಶಬ್ದ ಕೂಡ
ಅಮ್ಮ ಸರಸ್ವತಿ ನೀನು ತಂಗಿ, ಯಾರಿಗೆ? ಬ್ರಹ್ಮನಿಗೆ ತಂಗಿ ಅಂತಾಳೆ. ಅಂದರೆ ಇದು ಯಾಕೆ ಹಂಗೆ ಹೇಳಿದರು ಅಂದರೆ ತಂಗಿ ಅರ್ಥವನ್ನು ಹೇಳ್ತಕ್ಕಂಥ ಗ್ನೀಷ್ ಪ್ರತ್ಯಯದಿಂದ ಕೂಡಿಕೊಡ್ತಕ್ಕಂಥ ಬ್ರಹ್ಮಾಣಿ ಎಂಬ ಶಬ್ದವನ್ನು ಸರಸ್ವತಿ ದೇವಿಗೆ ಯಾಕೆ ಜಗನ್ನಾಥದಾಸರು ಪ್ರಯೋಗ ಮಾಡಿದರು ಅಂದರೆ ಆ ಸೃಷ್ಟಿ ರಹಸ್ಯವನ್ನು ಹೇಳಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಬ್ರಹ್ಮ ಮತ್ತು ಸರಸ್ವತಿಯರು ಸ್ವತಃ ಭಗವಂತನಿಂದ ಏಕಕಾಲದಲ್ಲಿ ಹುಟ್ಟಿ ಬರ್ತಾರೆ ಮತ್ತು ಅವು ಬ್ರಹ್ಮದೇವರಿಂದಲೇ ಇವರಿಬ್ಬರು ಮತ್ತು ತಾವೇ ಅಣ್ಣ ತಂಗಿಯಾಗಿ ಹುಟ್ಟಿ ಬರ್ತಾರೆ. ಅಣ್ಣ ತಂಗಿಯಾಗಿ ಅಂದರೆ ಬ್ರಹ್ಮದೇವರಿಗೆ ತಂಗಿಯಾಗಿ ಏಕಕಾಲದಲ್ಲಿ ಸರಸ್ವತಿ ದೇವಿ ಹುಟ್ಟಿ ಬಂದಿದ್ದಾಳೆ. ಆದ ಕಾರಣ ಒಂದು ದೃಷ್ಟಿಯಲ್ಲಿ ಅವಳು ತಂಗಿ ಇದ್ದಂತೆ ಆಯಿತು. ಅಂಥ ತಂಗಿಯನ್ನೇ ಮದುವೆ. ಆದ ಕಾರಣ ನಾನು ಹೇಳಿದ್ನಲ್ಲ, ದೇವತೆಗಳ ಮಧ್ಯದಲ್ಲಿ ಗಂಡ ಹೆಂಡತಿ, ಅಕ್ಕ ತಮ್ಮ, ಅಣ್ಣ ತಂಗಿ ಇದನ್ನು ಯಾವ ಊಹೆ ಮಾಡಬಾರ್ದು, ನಮ್ಮ ಊಹೆ. ಆ ರೀತಿ ಹುಟ್ಟಿ ಬಂದಿದ್ದಾರೆ. ಆದ ಕಾರಣ ಅಣ್ಣ ಅಂತ ಬ್ರಹ್ಮ ಅನಿಸ್ಕೋತಾನೆ, ತಂಗಿ ಅಂತ ಸರಸ್ವತಿ ಅನಿಸ್ಕೋತಾಳೆ ಎಂಬುದು ಈ ಸೃಷ್ಟಿ ರಹಸ್ಯವನ್ನು. ಅಂದರೆ ಒಂದು ಸಮಯದಲ್ಲಿ ಸೂಕ್ಷ್ಮ ಸೃಷ್ಟಿಯಲ್ಲಿ ಸರಸ್ವತೀ ದೇವಿ ಸಾಕ್ಷಾತ್ ಬ್ರಹ್ಮನೊಟ್ಟಿಗೆ ಏಕಕಾಲದಲ್ಲಿ ಹುಟ್ಟಿ ಬಂದಿದ್ದಾರೆ. ಆದ ಕಾರಣ ತಂಗಿಯ ಹೆಸರನ್ನು ಹೇಳ್ತಕ್ಕಂಥ ಗ್ನೀಷ್ ಪ್ರತ್ಯಯವನ್ನು ಕೂಡಿಕೊಂಡಿರ್ತಕ್ಕಂಥ ಬ್ರಹ್ಮಾಣಿ ಎಂಬ ಶಬ್ದವನ್ನು ಜಗನ್ನಾಥದಾಸರು ಪ್ರಯೋಗ ಮಾಡಿ ಈ ಸೃಷ್ಟಿ ರಹಸ್ಯವನ್ನು ನಮಗೆ ಮುಂದೆ ಹೇಳಿದ್ದಾರೆ. ಮೊದಲು ಬ್ರಹ್ಮಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗೆ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ. ಅಮ್ಮ ನಿನಗೆ ನಾನು ನತಿಸಿ ಬೇಡುವೆ, ನಿನಗೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀನಿ. ಏನು ನತಿಸಿ ಬೇಡುವೆ? ಜನನಿ ಲಕ್ಷ್ಮೀಪತಿಯ ಗುಣಗಳ ತುತಿಪುತಗೆ ಸನ್ಮತಿಯ ಪಾಲಿಸು. ಆ ಲಕ್ಷ್ಮೀಪತಿ ಇದ್ದಾರಲ್ಲ ನಿನ್ನ ಸ್ವಾಮಿ, ಅವನನ್ನು ಸ್ತೋತ್ರ ಮಾಡುವುದಕ್ಕೆ ನನಗೆ ಒಳ್ಳೆ ಬುದ್ಧಿಯನ್ನು ಪ್ರಚೋದನೆ ಮಾಡು, ನನ್ನನ್ನು ಅನುಗ್ರಹ ಮಾಡು, ಸನ್ಮತಿಯನ್ನು ಕೊಡುವಂಥ ಮಹಿತಾತ್ಮರಾದ ಜಗನ್ನಾಥದಾಸರು ಪ್ರಾರ್ಥನೆ ಮಾಡಿರು ಅಂತ ಹೇಳ್ತಾ ಇರಲಿಕ್ಕಾಗಿ ಸರಸ್ವತಿ ಸ್ತೋತ್ರಾತ್ಮಕವಾದ ಚತುರವದನ ನವಾಣಿ ಎಂಬ ಪದ್ಯಕ್ಕೆ ವ್ಯಾಖ್ಯಾನವನ್ನು ಸಮಾಪ್ತಿ ಮಾಡೋಣ. ನಾಳೆ ಭಾರತೀ ದೇವಿಯ ಸ್ತೋತ್ರವನ್ನು ಪ್ರಾರಂಭ ಮಾಡೋಣ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.